ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪ್ರಣವ ಸಮಾನ ಈ ಪಾವನ ನಾಮದಿ ಜನ್ಮ ಜನ್ಮದ ಪಾಪ ತೊಳೆದು ಹೋಗುವುದೆಂಬ ಸದ್ಗುರು ವಚನವನು ಸ್ಮರಿಸುವೆ. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಶ್ರೀಧರರು ಶಿಗೇಹಳ್ಳಿಯಲ್ಲಿದ್ದಾಗ ಈ ಕೂಲಿಕಾರರಿಗೆ, ಅಲ್ಲಿ ಬರುವಂಥ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಈ ರಾಮನಾಮದ ಮಹತ್ವವನ್ನು ತಿಳಿಸಿ ಹೇಳಿ ರಾಮತಾರಕ ನಾಮವನ್ನು ಉಪದೇಶ ಕೊಡ್ತಿದ್ದನ್ನು ನಾವು ಗಮನಿಸ್ತಾ ಇದ್ವಿ ಅಲ್ವಾ. ಈ ರಾಮತಾರಕ ನಾಮದ ಮಹಿಮೆ ಏನು ಅನ್ನೋದನ್ನು ಬಾಲ್ಯದಿಂದಲೇ ಈ ಶ್ರೀಧರರು ತನ್ನ ಅನುಭವಕ್ಕೆ ತಂದುಕೊಂಡಿದ್ರು. ಅನುಭವದಲ್ಲೇ ಈ ರಾಮ ಮಂತ್ರ ಎಲ್ಲವನ್ನೂ ಸಿದ್ಧಿಸಿಕೊಡುವಂಥದ್ದು ಅನ್ನೋದನ್ನು ದೃಢವಾಗಿ ಮನಸ್ಸಿನಲ್ಲಿ ಅವರೇ ಅನುಭವಿಸಿದ್ರು. ಹಾಗಾಗಿ ಈ ರಾಮನಾಮದ ಮಹಿಮೆಯನ್ನು ತನ್ನಲ್ಲೇ ಚಿಕ್ಕಂದಿನಿಂದ ಮೈಗೂಡಿಸಿಕೊಂಡು ಬೆಳೆದಿದ್ದಂಥ ಶ್ರೀಧರರು ಈ ರಾಮನಾಮವನ್ನು ಈ ರೀತಿ ಎಲ್ಲ ದೀನರಿಗೂ ಅಜ್ಞಾನಿಗಳಿಗೂ ಅವರ ಉದ್ಧಾರ ಆಗಲಿ ಅನ್ನುವಂತಹ ಒಂದು ಸದಾಶಯದಿಂದ ಬೋಧಿಸ್ತಾ ಇದ್ರು. ಶ್ರೀಧರರ ಬಾಲ್ಯದಲ್ಲಿ ನಡೆದ ಆ ಘಟನೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಶ್ರೀಧರರು 2ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ರು. ಎಲ್ಲ ಮಕ್ಕಳಂತೆ ದಿನನಿತ್ಯ ಶಾಲೆಗೆ ಹೋಗಿ ಬಂದು ಮಾಡ್ತಿದ್ರು. ಹಾಗೆ ಸತ್ಸಂಗ ಮತ್ತು ಪ್ರವಚನಗಳಲ್ಲೂ ಆಗ ಶ್ರೀಧರರು ಹಾಜರಿರ್ತಿದ್ರು. ರಾಮಕಥೆಯನ್ನು ಕೇಳ್ತಿದ್ರು, ರಾಮನಾಮವನ್ನು ಜಪಿಸ್ತಿದ್ರು. ತಾಯಿಯಿಂದಲೇ ಈ ರಾಮನಾಮದ ಸಂಸ್ಕಾರ ಶ್ರೀಧರರಿಗೆ. 2ನೇ ತರಗತಿಯಲ್ಲಿ ಅವರು ಓದ್ತಾ ಇದ್ದಾಗ ಒಂದು ವಿಷಮಶೀತ ಜ್ವರ ಅವರನ್ನು ಬಾಧಿಸಿತ್ತು. ವಿಷಮಶೀತ ಜ್ವರ ಅಂತಂದರೆ ಟೈಫಾಯ್ಡ್ ಜ್ವರ. ನಮಗೆಲ್ಲ ಗೊತ್ತು, ಈ ಟೈಫಾಯ್ಡ್ ಜ್ವರ ಬಂದು ಬಿಟ್ಟ ಮೇಲೂ ಎಷ್ಟು ದಿವಸ ನಿಶಕ್ತಿ ದೇಹಕ್ಕಿರುತ್ತೆ ಅಂತ. ಹಾಗಾಗಿ ತಿಂಗಳಾನುಗಟ್ಟಲೆ ಶ್ರೀಧರರಿಗೆ ಶಾಲೆಗೆ ಹೋಗಲಿಕ್ಕೆ ಆಗಿರಲಿಲ್ಲ. ಶಾಲಾಭ್ಯಾಸವನ್ನು ಸರಿಯಾಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ತಿಂಗಳುಗಟ್ಟಲೆ ಆದ್ದರಿಂದ ಪಾಠಗಳೆಲ್ಲ ಮುಂದೆ ಸಾಗಿಬಿಟ್ಟಿತ್ತು. ಪರೀಕ್ಷೆ ಹತ್ತಿರ ಬರ್ತಿತ್ತು. ಆ ಸಂದರ್ಭದಲ್ಲಿ ತಾಯಿ ಒಂದು ಮಾತನ್ನು ಈ ಶ್ರೀಧರರಿಗೆ ಹೇಳ್ತಾರೆ. ರಾಜ, ನೀನು ಈ ವರ್ಷ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಆದೆ ಅಂತಾದರೆ ನಾನು ನಿನ್ನ ಉಪನಯನವನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತೇನೆ. ಮತ್ತು ನಿನಗೆ ಜರಿ ಟೋಪಿ ಹಾಕಿ ಉತ್ತಮ ವಸ್ತ್ರಗಳನ್ನು ನಿನಗೆ ತೊಡಿಸಿ ಕುದುರೆ ಮೇಲೆ ಕೂರಿಸಿ ನಿನ್ನನ್ನು ಮೆರವಣಿಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಶ್ರೀಧರರಿಗೆ ಈ ಕುದುರೆ ಸವಾರಿ ಅಂತಂದರೆ ತುಂಬ ಆಸಕ್ತಿ. ಹಾಗೆ ಅವರಿಗೆ ಮನಸ್ಸಿನಲ್ಲಿ ಅದೇ ವಿಷಯ ಕಾಡ್ತಾ ಇರುತ್ತೆ. ಇದೆಲ್ಲ ಸರಿ, ಆದರೆ ನಾನು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದೋದು ಹೇಗೆ? ತಾಯಿ ಹೇಳ್ದಾಗೆ ವಿಜೃಂಭಣೆಯಿಂದ ಉಪನಯನ ಆಗಬೇಕಾದ್ರೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕಲ್ಲ, ಹೇಗೆ ಸಾಧ್ಯ ಇದು ಅನ್ನೋ ಚಿಂತೆ ಶ್ರೀಧರರಿಗೆ. ಬಾಲಕ ಶ್ರೀಧರ ಇದನ್ನೇ ತನ್ನ ತಾಯಿ ಹತ್ರ ಹೇಳ್ಕೊತಾನೆ. ತಾಯಿ ಹೇಳ್ತಾಳೆ, ರಾಮನಾಮದಲ್ಲಿ ನಿನಗೆ ತುಂಬ ಆಸಕ್ತಿ ಇದೆ ಅಲ್ವಾ, ರಾಮ ಪರಮಾತ್ಮ ಎಲ್ಲವನ್ನೂ ನೆರವೇರಿಸ್ತಾನೆ. ನೀನು ಅವನನ್ನು ಬಿಡದೇ ಸ್ಮರಣೆ ಮಾಡು, ದೃಢಭಕ್ತಿಯಿಂದ ಅವನ ಸ್ಮರಣೆಯನ್ನು ಮಾಡಿ ನಿನ್ನ ಅಭ್ಯಾಸವನ್ನು ಚೆನ್ನಾಗಿ ಮಾಡು, ಖಂಡಿತವಾಗಿ ನೀನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತೀಯಾ ಅಂತ ಆ ತಾಯಿ ಶ್ರೀಧರರಿಗೆ ಹೇಳ್ತಾರೆ. ತಾಯಿಯ ಮಾತಿನಲ್ಲಿ ದೃಢ ವಿಶ್ವಾಸವನ್ನಿಟ್ಟ ಶ್ರೀಧರರು ಅದನ್ನೇ ಗಟ್ಟಿಯಾಗಿ ನಂಬಿಕೊಂಡು ಶ್ರೀರಾಮ ಸ್ಮರಣೆಯನ್ನು ಮಾಡ್ತಾ ಬರ್ತಾರೆ. ಆಮೇಲೆ ಪರೀಕ್ಷೆ ದಿವಸ ಹತ್ತಿರ ಬರುತ್ತೆ. ದಿನನಿತ್ಯದಂತೆ ತನ್ನೆಲ್ಲ ಕಾರ್ಯಕ್ರಮ ನಿರ್ವಹಿಸಿ ಶಾಲೆಗೆ ಹೋಗುವಾಗ ರಾಮ ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿ ಪರೀಕ್ಷೆಗೆ ಹಾಜರಾಗ್ತಾರೆ. ಶ್ರೀಧರರ ಶಿಕ್ಷಕರಿಗೆ ಒಂದು ಚಿಂತೆ. ತಿಂಗಳಾನುಗಟ್ಟಲೆ ಈ ಶ್ರೀಧರ ಶಾಲೆಗೇ ಬರಲಿಲ್ಲ. ಅನಾರೋಗ್ಯದ ನಿಮಿತ್ತ ಇವನ ಪಾಠ ಪ್ರವಚನ ಎಲ್ಲ ನಿಂತು ಹೋಗಿದೆ. ಹೀಗಿರುವಾಗ ಈ ಪರೀಕ್ಷೆಯನ್ನು ಈ ಶ್ರೀಧರ, ಅವನು ತರಗತಿಯಲ್ಲಿ ಜಾಣನಾದರೂ ಕೂಡ ಗೈರು ಹಾಜರಾದ್ದರಿಂದ ಅವನು ಹೇಗೆ ಈ ಪರೀಕ್ಷೆಯನ್ನು ಪಾಸ್ ಮಾಡ್ತಾನೆ ಅನ್ನೋದೇ ಅವರಿಗೆ ಚಿಂತೆ. ಪರೀಕ್ಷಕರು ಬಂದರು, ಶ್ರೀಧರರನ್ನು ಪ್ರಶ್ನೆ ಕೇಳ್ತಾ ಹೋಗ್ತಾರೆ.
ಅಂದರೆ ಆಗೆಲ್ಲ ತೋಂಡಿ ಪರೀಕ್ಷೆ ಅಂತ ನಾವು ಹೇಳ್ತೀವಲ್ವ, ಬಾಯಿ ಮಾತಿನಲ್ಲಿ ಪ್ರಶ್ನೆ ಕೇಳೋದು, ಆ ಥರ ಇತ್ತು ಅಂತ ಅನಿಸುತ್ತೆ. ಶ್ರೀಧರನಿಗೆ ಏನೂ ಗೊತ್ತಿಲ್ಲ. ಪರೀಕ್ಷಕರು ತನ್ನ ಮುಂದೆ ಬಂದು ನಿಂತಿದ್ದೊಂದೇ ಗೊತ್ತು, ಅವರೇನು ಕೇಳ್ತಾರೋ ಇವನೇನು ಹೇಳ್ತಾನೋ ಏನೂ ಅವನಿಗೆ ಅರಿವೇ ಇಲ್ಲ. ಆದರೆ ಅವನಿಗೆ ಅರಿವಿದ್ದಿದ್ದು ಅಂತಂದರೆ ಅಂತರಂಗದಲ್ಲಿ ತಾನು ರಾಮಸ್ಮರಣೆಯನ್ನು ಮಾಡ್ತಾನೇ ಇದ್ದಾನೆ. ಅದೊಂದು ಅವನ ಅರಿವಿಗೆ ಬಂದಂಥ ಸಂಗತಿ. ಆ ಶಿಕ್ಷಕರಿಗೂ ಆಶ್ಚರ್ಯವೇ ಆಶ್ಚರ್ಯ. ಕೆಲವೇ ದಿನದಲ್ಲಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಯಿತು. ಶ್ರೀಧರ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದ. ಶ್ರೀಧರರಿಗೂ ಇದು ಆಶ್ಚರ್ಯವೇ ಆಗಿತ್ತು. ಯಾಕೆಂದರೆ ಪರೀಕ್ಷಕರು ಕೇಳಿದ್ದು ಅವನಿಗೆ ಗೊತ್ತಿಲ್ಲ, ತಾನು ಉತ್ತರಿಸಿದ್ದು ಅವನಿಗೆ ಗೊತ್ತಿಲ್ಲ. ಆದರೆ ಪ್ರಥಮ ದರ್ಜೆಯಲ್ಲಿ ಅಂತರಂಗದಲ್ಲಿದ್ದ ರಾಮ ಅವನನ್ನು ತೇರ್ಗಡೆ ಮಾಡಿದ್ದ. ಅಂತರಂಗದಲ್ಲಿ ರಾಮ ನಗುತ್ತಿದ್ದ, ಹೊರಗಡೆ ಶ್ರೀಧರ ಗೆದ್ದಿದ್ದ. ಈ ಘಟನೆ ಅವರ ಮನಸ್ಸಿನಲ್ಲಿ ಮುಂದೆ ಅಚ್ಚಳಿಯದೆ ನಿಂತು ಆ ರಾಮನ ಭಕ್ತಿ, ರಾಮನ ವಿಶೇಷತೆ ಎಲ್ಲವೂ ಮನಸ್ಸಿನಲ್ಲಿ ದೃಢವಾದ ಮುದ್ರಿಕೆಯನ್ನು ಉಂಟು ಮಾಡಿತು. ಇದೇ ಕಾರಣದಿಂದ ಅವರು ಎಲ್ಲರಿಗೂ ಈ ರಾಮನಾಮವನ್ನು ಹಂಚ್ತಾ ಇದ್ರು, ರಾಮನಾಮದ ಸವಿಯನ್ನು ಹಂಚ್ತಾ ಇದ್ರು, ರಾಮನಾಮವನ್ನು ಉಪದೇಶ ಮಾಡ್ತಾ ಇದ್ರು. ಈ ರಾಮನಾಮಕ್ಕೆ ಯಾವ ಜಾತಿ ಭೇದವೂ ಇಲ್ಲ, ಯಾವ ಕಾಲ ದೇಶದ ಗಣನೆಯೂ ಇಲ್ಲ ಅನ್ನೋದು ಶ್ರೀಧರರಿಗೆ ಚೆನ್ನಾಗಿ ಅರಿವಿತ್ತು. ಹಾಗಾಗಿ ಹೀನರ, ದೀನರ, ಅಜ್ಞಾನಿಗಳ ಎಲ್ಲರ ಉದ್ಧಾರಕ್ಕೆ ಈ ರಾಮನಾಮವೇ ವಿಶೇಷವಾಗಿ ಕಾರಣವಾಗ್ತದೆ ಅನ್ನೋದಕ್ಕಾಗಿ ರಾಮನಾಮದ ಉಪದೇಶವನ್ನು ಶ್ರೀಧರರು ತನ್ನ ಜೀವನದ ತುಂಬೆಲ್ಲ ಮಾಡ್ತಾ ಬಂದರು. ಆಮೇಲೆ ಶ್ರೀಧರರ ಉಪನಯನವೂ ಆಯಿತು, ಕುದುರೆ ಸವಾರಿಯೂ ಆಯಿತು, ಎಲ್ಲವೂ ಆಯಿತು. ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀರಾಮ ಶ್ರೀಧರರ ಅಂತರಂಗವನ್ನು ಆಕ್ರಮಿಸಿಕೊಂಡು ತನ್ನ ದೃಢವಾದ ಹಸನ್ಮುಖದ ಮುದ್ರಿಕೆಯನ್ನು ಶ್ರೀಧರರಲ್ಲಿ ಹಾಕಿಬಿಟ್ಟಿದ್ದ. ಮತ್ತೆ ಮುಂದೆ ಇದು ಗುರುಭಕ್ತಿಯಾಗಿ ಹೇಗೆ ಫಲಿಸ್ತು? ಶ್ರೀರಾಮನಾಮವೇ ಗುರುಸೇವೆ ಮಾಡ್ತಾ ಇರುವಾಗ ಒಂದು ವಿಶೇಷವಾದಂಥ ಮಹಿಮೆಯನ್ನು ಶ್ರೀಧರರಲ್ಲಿ ತೋರಿಸಿಕೊಡ್ತು. ಅದೇನು ಅಂತಂದರೆ, ಸಜ್ಜನಗಡದಲ್ಲಿ ಸಮರ್ಥರ ಸೇವೆಯಲ್ಲಿ ಶ್ರೀಧರರಿರುವಾಗ ನಡೆದಂತಹ ಒಂದು ಘಟನೆ. ಸಮರ್ಥರ ಸಮಾಧಿಯ ಸೇವೆಯಲ್ಲಿ ತೊಡಗಿ ಸುಮಾರು 6 ತಿಂಗಳಾಗಿರ್ಬೋದು. ಆ ಹೊತ್ತಿಗೆ ವೃದ್ಧ ಗೃಹಸ್ಥರೊಬ್ಬರು ಸಜ್ಜನಗಡಕ್ಕೆ ಬರ್ತಾರೆ. ಸಜ್ಜನಗಡಕ್ಕೆ ಬಂದವರು ಸಮರ್ಥರ ಸಮಾಧಿಯ ದರ್ಶನವನ್ನು ಮಾಡಿ ಆ ಸಮಾಧಿಯನ್ನೇ ಏಕಚಿತ್ತದಿಂದ ಕೆಲವು ಕ್ಷಣ ದೃಷ್ಟಿಸಿ ನೋಡ್ತಾರೆ. ದೃಷ್ಟಿಸಿ ನೋಡಿ ಒಂದು ರೀತಿ ವಿಚಿತ್ರವಾಗಿ ಬೈತಾರೆ. ಸಮಾಧಿಯನ್ನು ನೋಡ್ತಾ ಶ್ರೀ ಸಮರ್ಥ ರಾಮದಾಸರನ್ನುದ್ದೇಶಿಸಿ ಅವರು ಬೈತಾ ಇರ್ತಾರೆ. ನೋಡಿ ರಾಮದಾಸರೇ, ನಿಮ್ಮ ಹೇಳಿಕೆ ಪ್ರಕಾರ ನಾನು ವಿಶ್ವಾಸ ಇಟ್ಟು 13 ಕೋಟಿ ಯಾಕೆ 16 ಕೋಟಿ ಜಪವನ್ನು ಪೂರ್ತಿ ಮಾಡಿ ಮುಗಿಸಿದ್ದೇನೆ. ನೀವು ಹೇಳಿರೋದು 13 ಕೋಟಿ, ಆದರೂ ನಾನು 16 ಕೋಟಿ ಜಪವನ್ನು ಮಾಡಿ ಮುಗಿಸಿದ್ರು ನಿಮ್ಮ ಪ್ರಭು ಶ್ರೀ ರಾಮಚಂದ್ರನ ದರ್ಶನ ನನಗಿನ್ನೂ ಆಗಲೇ ಇಲ್ಲ. ಆಯುಷ್ಯದ 35 ವರ್ಷ ನಾನು ವ್ಯರ್ಥವಾಗಿ ಈ ರಾಮಸ್ಮರಣೆಯಲ್ಲಿ ಕಳೆದಂತಾಯಿತು. ನಿಮ್ಮ ಮಾತನ್ನು ನಾನು ನಂಬದೆ, ಆದರೆ ನನಗೀಗ 75 ವರ್ಷ ವಯಸ್ಸಾಯಿತು. ಓಡಾಡೋ ಶಕ್ತಿ ಇಲ್ದಿದ್ರು ಕೊನೆಯದಾಗಿ ನೀವು ಹೇಳಿದ ಮಾತನ್ನು ನಿಮಗೇ ವಿಚಾರಿಸಿಕೊಂಡು ಹೋಗೋಣ ಅಂತಲೇ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾಕೆ ನಮ್ಮಂಥವರನ್ನು ನೀವು ಪುಸಲಾಯಿಸಿ ಬಲಿ ಹಾಕ್ತೀರಾ? ನಾವು ಮುಗ್ಧ ಭಕ್ತಿಯಿಂದ ಭಾವುಕರಾಗಿ ಗುರು ಅಂತ ನಿಮ್ಮಂಥವರು ಹೇಳಿದ ಮಾತಿನಲ್ಲಿ ಶ್ರದ್ಧೆ ಇಡ್ತೇವೆ. ನಮ್ಮ ಬದುಕನ್ನೇ ಅದಕ್ಕೆ ಪಣವಾಗಿಟ್ಟು ಆ ಜಪವನ್ನು ಮಾಡ್ತಾ ಬರ್ತೇವೆ. ಆದರೆ ನಿಮ್ಮ ಮಾತು ಬರೀ ಸುಳ್ಳು. ಇಂತಹ ನಿಮ್ಮ ಮಾತನ್ನು ಕೇಳಿ ನಂಬಿ ಬಲಿಬಿದ್ದ ನಮ್ಮಂಥವರೇ ಮುಂದೆ ನಾಸ್ತಿಕರಾಗೋದು. ಉತ್ತರ ಕೊಡಿ, ಯಾಕೆ ಹೀಗೆ ಮಾಡಿದ್ರಿ? ನೀವು 13 ಕೋಟಿ ರಾಮನಾಮದ ಜಪವನ್ನು ಮಾಡಿದವನಿಗೆ ರಾಮಚಂದ್ರ ಪ್ರಭುವಿನ ದರ್ಶನವಾಗುತ್ತೆ ಅಂತ ನಿಮ್ಮ ಗ್ರಂಥದಲ್ಲಿ ಹೇಳಿದಿರಲ್ಲ. ಆದರೆ ನಾನು 16 ಕೋಟಿ ಜಪ ಮಾಡಿದರೂ ಕೂಡ ಈ ಶ್ರೀರಾಮನ ದರ್ಶನವಾಗದಿರುವುದು ಏಕೆ? ಉತ್ತರ ಕೊಡಿ ಅಂತ ಸಮಾಧಿಯ ಮುಂದೆ ಕೂಗ್ತಾ ಇರ್ತಾರೆ. ಶ್ರೀಧರರು ಆ ಹೊತ್ತಿಗೆ ಅಲ್ಲಿ ಸಮರ್ಥರ ಸಮಾಧಿಗೆ ಅಭಿಷೇಕವಾಗಿತ್ತಲ್ಲ, ಆ ನೀರನ್ನೆಲ್ಲ ಒರೆಸಿ ಆ ಸಮಾಧಿಯನ್ನು ಮತ್ತೆ ಸರಿಯಾಗಿ ಶೃಂಗಾರ ಮಾಡುವಲ್ಲಿ ತಲ್ಲೀನರಾಗಿರ್ತಾರೆ. ಅವರು ಇದರನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ. ತನ್ನ ಗುರುಗಳನ್ನು, ತನ್ನ ಶ್ರೀರಾಮಚಂದ್ರ ಪ್ರಭುವನ್ನು
ಅವಹೇಳನ ಮಾಡುವ ಈ ವ್ಯಕ್ತಿಯ ಮಾತನ್ನು ಅವರಿಗೆ ಕೇಳಿಸ್ಕೊಳ್ಳೋಕ್ಕೆ ಆಗಲ್ಲ. ಅಂತಂದರೆ ಅವ್ರಿಗೆ ತುಂಬ ದುಃಖ ಆಗ್ತದೆ. ಹಾಗಾಗಿ ಅವರು ಹತ್ತಿರ ಬರ್ತಾರೆ. ಈ ಗೃಹಸ್ಥರ ಹತ್ತಿರ ಬಂದು ಅವರಿಗೆ ಉತ್ತರ ಕೊಡ್ತಾರೆ. ಏನು ಹೇಳ್ತಾ ಇದ್ದೀರಿ? ನಿಮ್ಮ ಮಾತು ಯಾವ ಕಡೆ ಹರಿತಾ ಇದೆ? ನಮ್ಮ ಸಮರ್ಥ ಗುರುಗಳು ಕಾಲತ್ರಯದಲ್ಲೂ ಸುಳ್ಳು ಹೇಳೋದಿಲ್ಲ. ಅನನ್ಯವಾಗಿ ಮಾಡಿದರೆ 13 ಕೋಟಿ ರಾಮ ಜಪದಿಂದ ಪ್ರಭು ಶ್ರೀರಾಮಚಂದ್ರನ ದರ್ಶನವಾಗುವುದಂತೂ ನಿಶ್ಚಯ ಅಂತ ಸಮರ್ಥರ ಪರವಾಗಿ ಶ್ರೀಧರರು ಉತ್ತರಿಸ್ತಾರೆ. ಆ ಗೃಹಸ್ಥರು ನಿಜವಾಗಿ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದಂಥವರು. ಆಗ ಅವರು ಮೈ ಮೇಲೆ ಬಿದ್ದಂತೆ ಬಂದು ಶ್ರೀಧರರ ಹತ್ರ ಮಾತಾಡ್ತಾರೆ. ಹಾಗಾದರೆ ನಾನು ಹೇಳಿದ್ದು ಸುಳ್ಳೋ? ಈ ಜಪ ಸಂಖ್ಯೆಯ ಲೆಕ್ಕವನ್ನೆಲ್ಲ ನಾನು ಈ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ, ನೋಡಿಕೋ ಈ ಪುಸ್ತಕ ಅಂತ ಸಮರ್ಥರ ಸಮಾಧಿಯ ಮುಂದೆ ಪುಸ್ತಕವನ್ನು ಎಸಿತಾರೆ. ಶ್ರೀಧರರು ಆ ಜಪದ ಲೆಕ್ಕವನ್ನೆಲ್ಲ ನೋಡ್ತಾರೆ. ನೋಡಿ ಶಾಂತ ರೀತಿಯಿಂದ ಅವರಿಗೆ ಉತ್ತರ ಹೇಳ್ತಾರೆ. ನಿಮ್ಮಿಬ್ಬರಿದ್ದು ಸರಿಯೇ, 13 ಕೋಟಿ ರಾಮನಾಮ ಜಪದಿಂದ ಪ್ರತ್ಯಕ್ಷ ಶ್ರೀರಾಮನ ದರ್ಶನ ಆಗುತ್ತೆ ಅನ್ನುವಂಥ ಸಮರ್ಥರ ಹೇಳಿಕೆಯೂ ನಿಜ. 16 ಕೋಟಿ ಜಪ ಮಾಡಿಯೂ ನಿಮಗೆ ದರ್ಶನವಾಗಲಿಲ್ಲವೆಂಬುದೂ ಕೂಡ ನಿಜವೇ ಅಂತ ಶ್ರೀಧರರು ಹೇಳ್ತಾರೆ. ಆಗ ಅವರು ಕ್ರೋಧದಿಂದ, ಸುಮ್ಮನೆ ಕೂತ್ಕೋ, ನಿನಗೇನು ತಿಳಿಯೋದಿಲ್ಲ, ಯಾವುದಾದ್ರೂ ಒಂದನ್ನು ಸರಿ ಅಂತ ಒಪ್ಕೋ, ಅದೂ ಸರಿ ಇದೂ ಸರಿ ಅಂತಂದ್ರೆ ಇದಕ್ಕೆ ಅರ್ಥವೇನು ಅಂತ ಕೂಗಾಡ್ತಾರೆ. ಆಗ ಶ್ರೀಧರರು ಬಹಳ ವಿನಯ ಮತ್ತು ನಮ್ರತೆಯಿಂದಲೇ ಹೇಳ್ತಾರೆ, ನೋಡಿ, ನಿಮ್ಮ ಪತ್ನಿಯು ದುರ್ಧರ ರೋಗದಿಂದ 7 ವರ್ಷ ಹಾಸಿಗೆ ಹಿಡಿದು ನರಳ್ತಾ ಇದ್ರು. ನಾನಾ ಪ್ರಯತ್ನಗಳನ್ನು ನೀವು ಮಾಡಿದ್ರಿ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅವಳನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಯಾವ ಔಷಧವೂ ಅವಳ ರೋಗಕ್ಕೆ ತಾಗಲಿಲ್ಲ. ಕೊನೆಗೆ ನಿರಾಶರಾಗಿ ನೀವು ಈ ಸಮರ್ಥರ ಸಮಾಧಿಗೆ ಬಂದು ಕಳಕಳಿಯಿಂದ ಪ್ರಾರ್ಥಿಸ್ತಾ ಭಿನ್ನವಿಸಿಕೊಂಡ್ರಿ. ಹೇ ಸಮರ್ಥ, ನನ್ನ ಪುಣ್ಯವನ್ನು ಸಂಪೂರ್ಣ ಧಾರೆಯರಿತ್ತೇನೆ, ಅಂತೂ ನನ್ನವಳಿಗೆ ಆರೋಗ್ಯ ಕೊಡು, ಜೀವದಾನ ಮಾಡು. ಅವಳು ಹೋಗಿಬಿಟ್ಲು ಅಂತಂದರೆ ನನ್ನ ಸಂಸಾರವೇ ನಾಶವಾಗ್ತದೆ, ಹುಡುಗರು ಮಕ್ಕಳು ಎಲ್ಲ ದಿಕ್ಕಾಪಾಲಾಗ್ತಾರೆ, ಕೃಪೆದೋರು ಅಂತ ದೀನನಾಗಿ ಈ ಸಮರ್ಥ ಸಮಾಧಿಯ ಮುಂದೆ ಪ್ರಾರ್ಥಿಸಿಕೊಂಡ್ರಿ ಅಲ್ವಾ? ಹೀಗೆ ಪ್ರಾರ್ಥಿಸಿ ನೀವು ಮನೆಗೆ ಹೋಗಿ ಮುಟ್ಟುವಷ್ಟರಲ್ಲಿಯೇ ನಿಮ್ಮ ಪತ್ನಿ ಬಾವಿಯಿಂದ ನೀರನ್ನ ಸೇದಿ ತಲೆಯ ಮೇಲೆ ನೀರನ್ನ ಕೊಡ ಹೊತ್ಕೊಂಡು ಹೋಗ್ತಾ ಇದ್ಲು. ಅಷ್ಟು ಗುಣಮುಖಳಾಗಿದ್ಲು. ಇದನ್ನ ನೀವು ನೋಡಿದ್ರಿ. ಇನ್ನೊಂದ್ಸಲ ಸ್ವಲ್ಪ ದಿವಸದ ಮೇಲೆ ನಿಮ್ಮ ಮಗಳಿಗೆ ಲಗ್ನ ಮಾಡಬೇಕು ಅಂತ 4-6 ವರ್ಷಗಳ ಕಾಲ ವರನನ್ನ ಹುಡುಕಾಡಿದ್ರಿ. ಅದಾಗಲಿಲ್ಲ. ಆವಾಗ ಮತ್ತೆ ಈ ಶ್ರೀ ಸಮರ್ಥರನ್ನೇ ಮೊರೆ ಹೊಕ್ಕು ಪ್ರಾರ್ಥನೆ ಮಾಡಿದ್ರಿ. ಆಗ ನಿಮ್ಮ ಅಪೇಕ್ಷೆಗಿಂತಲೂ ಉತ್ತಮವಾದ ವರ ದೊರೆತು ಯೋಗ್ಯ ರೀತಿಯಿಂದ ನಿಮ್ಮ ಮಗಳ ವಿವಾಹವು ನೆರವೇರ್ತು. ಮತ್ತೆ ಏನಾಯಿತು? ಮೆಟ್ರಿಕ್ ಪರೀಕ್ಷೆಯಲ್ಲಿ 3 ಸಲ ಅನುತ್ತೀರ್ಣನಾದ ನಿಮ್ಮ ಮಗನ ಬಗ್ಗೆ ಶ್ರೀ ಸಮರ್ಥರಲ್ಲಿ ನಿವೇದನೆ ಮಾಡಿಕೊಂಡ್ರಿ. ಆಗ್ಲೂ ಕೂಡ ನಿಮ್ಮ ಇಚ್ಛೆಯಂತೆಯೇ ಸಮರ್ಥರ ಕೃಪೆಯಿಂದ ನಿಮ್ಮ ಮಗ ಮೆಟ್ರಿಕ್ ಪಾಸ್ ಆದ. ಆದುದರಿಂದ ಈ ಜಮಾ ಖರ್ಚು ಅಂತ ನೀವು ಬರೆದಿದ್ದೀರಲ್ಲ, ಈ ರಾಮನಾಮದ ಈ ಲೆಕ್ಕಾಚಾರದ ನಿಮ್ಮ ಪುಸ್ತಕದಲ್ಲಿ ಇಷ್ಟು ಜಪವನ್ನು ವಜಾ ಮಾಡಲಾಗಿ ಇನ್ನು ಕೇವಲ 9.5 ಕೋಟಿ ಜಪ ಮಾತ್ರ ಜಮಾ ಇದೆ. ಈಗ 13 ಕೋಟಿಗೆ ಉಳಿದೆಷ್ಟು ಜಪ ಬೇಕೋ ಅದಷ್ಟನ್ನು ನೀವು ಯಾವುದೇ ಕಾಮನೆ ಇಲ್ಲದೆ ನಿಷ್ಕಾಮರಾಗಿ ಮಾಡಿ. ಆಗ ನೋಡಿ ಶ್ರೀರಾಮನ ಪ್ರತ್ಯಕ್ಷ ದರ್ಶನವಾಗುತ್ತೆ. ಇದನ್ನು ನೀವು ಪ್ರತ್ಯಕ್ಷ ಅನುಭವಿಸಿ ನೋಡಿ ಅಂತ ಶ್ರೀಧರರು ಆ ಗೃಹಸ್ಥರಿಗೆ ತಿಳಿ ಹೇಳ್ತಾರೆ. ಶ್ರೀಧರರ ಈ ದೃಢ ವಿಶ್ವಾಸದ ಮಾತನ್ನು ಕೇಳಿದಂಥ ಆ ವೃದ್ಧರು, ಈ ಶ್ರೀಧರರಿಗೆ ಈ ವಿಷಯವೆಲ್ಲ ಹೇಗೆ ಗೊತ್ತಾಯಿತು ಅನ್ನೋ ಥರ ಆಶ್ಚರ್ಯದಿಂದ ಶ್ರೀಧರರನ್ನ ನೋಡ್ತಾ ನೋಡ್ತಾ ತಲೆ ತಗ್ಗಿಸಿ ಪಶ್ಚಾತ್ತಾಪದಿಂದ ಶ್ರೀಧರರ ಕ್ಷಮೆ ಬೇಡ್ತಾರೆ. ಸಮರ್ಥರಲ್ಲಿ ಕ್ಷಮೆ ಬೇಡ್ತಾರೆ. ಶ್ರೀಧರರಿಗೆ ಕೈ ಮುಗಿದು, ನಿಜವಾಗಿಯೂ ನೀವು ಹೇಳಿದ್ದು ಸರಿ, ಈ ಸಮರ್ಥ ಗುರುಗಳೇ ನನ್ನ ಅನಂತ ಸಂಕಟದಿಂದ ಪಾರು ಮಾಡಿದವರು. ನಾನು ಇದನ್ನು ಮರೆತು ಬಿಟ್ಟಿದ್ದೆ. ಮಾರ್ಗದರ್ಶನ ಮಾಡಿ ನೀವು ನನ್ನನ್ನು ಸುಖಿಯನ್ನಾಗಿ ಮಾಡಿದಿರಿ. ಮೂರ್ಖನಾದ ನಾನೇ ತಪ್ಪಿದೆ. ನನ್ನ ಅಕ್ಷಮ್ಯ ಅಪರಾಧವನ್ನು
ಸಮರ್ಥರು, ಮತ್ತು ನೀವು ಕ್ಷಮಿಸಬೇಕು. ನೀವೇ ನನ್ನ ಕಣ್ಣನ್ನು ತೆರೆಸಿದಿರಿ, ಮತ್ತು ನನಗೆ ನಿಜವಾದ ದಾರಿಯನ್ನು ತೋರಿಸಿದಿರಿ. ಈ ಸತ್ಯ ದರ್ಶನವನ್ನು ನಾನು ನನ್ನೊಳಗೇ ಮಾಡಿಕೊಳ್ಳಿಕ್ಕೆ ಉಳಿದ ಜಪವನ್ನು ನಾನು ಮಾಡಿ ಬರ್ತೇನೆ ಅಂತ ಕೈ ಮುಗಿದು ಸಮರ್ಥರ ಸಮಾಧಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಮತ್ತೆ ಮತ್ತೆ ಕ್ಷಮೆಯನ್ನು ಬೇಡಿ ಹೊರಟು ಹೋಗ್ತಾರೆ. ಅನಂತರ ನಿಷ್ಕಾಮದಿಂದ ಶ್ರೀಧರರ ಹೇಳಿಕೆಯಂತೆ ಉಳಿದ ಜಪವನ್ನು ಅವರು ಮಾಡ್ತಾರೆ. 13 ಕೋಟಿ ಜಪ ಪೂರ್ತಿ ಆದಮೇಲೆ ಶ್ರೀ ಸಮರ್ಥರ ಮಾತಿನಂತೆ ಶ್ರೀರಾಮನ ಪ್ರತ್ಯಕ್ಷ ದರ್ಶನವಾಗಿ ಅವರು ಧನ್ಯರಾಗ್ತಾರೆ. ಅವರ ಜೀವನ ಕೃತಕೃತ್ಯವಾಗ್ತದೆ. ಯಾರ ಮಾರ್ಗದರ್ಶನದಿಂದ ನನ್ನ ಜೀವನವು ಧನ್ಯವಾಯಿತೋ ಆ ಮಹಾನುಭಾವನ ದರ್ಶನವನ್ನು ನಾನು ಪಡೆಯಬೇಕು ಅನ್ನೋ ಆತುರತೆಯಿಂದ ಅವರು ಮತ್ತೆ ಸಜ್ಜನಗಡಕ್ಕೆ ಬರ್ತಾರೆ. ಆದರೆ ಆ ಹೊತ್ತಿಗೆ ಶ್ರೀಧರರು ಶ್ರೀ ಸಮರ್ಥ ಗುರುಗಳಿಂದ ಅನುಗ್ರಹೀತರಾಗಿ ಆತ್ಮದರ್ಶನವನ್ನು ಮಾಡಿಕೊಂಡು ಮತ್ತು ಅವರಿಂದ ಆಜ್ಞಪ್ತರಾಗಿ ಕರ್ನಾಟಕದೆಡೆ ಬಂದಿರ್ತಾರೆ. ಹಾಗಾಗಿ ಶ್ರೀಧರರ ಪ್ರತ್ಯಕ್ಷ ದರ್ಶನ ಆ ವೃದ್ಧರಿಗೆ ಆಗಿರೋದಿಲ್ಲ. ಆದರೂ ಕೂಡ ಅವರು ಬಂದು ಸಮರ್ಥ ಸಮಾಧಿಗೆರಗಿ ಶ್ರೀಧರರನ್ನು ನೆನೆದು ನಮಸ್ಕರಿಸಿ ಹೊರಟು ಹೋಗ್ತಾರೆ. ಹೀಗೆ ಈ ರಾಮನಾಮದ ಮಹತ್ವವನ್ನು ಅರಿತಂಥ ಶ್ರೀಧರರು ಆ ರಾಮನಾಮವನ್ನು ತನ್ನ ಗುರುಗಳ ಬಾಯಿಂದ ಬಂದಂತಹ ಒಂದು ವಿಚಾರ ಹೇಗೆ ಸತ್ಯ ಅನ್ನೋದನ್ನು ರಾಮನ ಭಕ್ತಿಯಿಂದಲೇ ರಾಮ ಬೇರೆ ಅಲ್ಲ ಗುರು ಬೇರೆ ಅಲ್ಲ ಅನ್ನೋ ಅನನ್ಯ ಭಾವದಲ್ಲಿ ನಿಂತು ಆ ಗೃಹಸ್ಥರನ್ನು ಅವರ ತಪ್ಪಿನ ಅರಿವನ್ನು ಮಾಡಿಕೊಟ್ಟು ಮತ್ತು ಆ ಜಪದ ಮಂಡಲವನ್ನು ಪೂರ್ತಿ ಪರಿಪೂರ್ಣ ಮಾಡಿ ಅವರೂ ಕೂಡ ಆ ರಾಮನಿಂದ ವಿಶೇಷವಾಗಿ ಅನುಗ್ರಹೀತರಾಗುವಂತೆ ಮಾಡಿ ಅವರ ಜೀವನ ಧನ್ಯವಾಗುವಂತೆ ಮಾಡಿದ ಶ್ರೀಧರರು ಈ ರಾಮನಾಮದ ಮಹಿಮೆಯನ್ನು ಎಷ್ಟು ಬಲ್ಲರು, ಎಷ್ಟು ತನ್ನಲ್ಲೇ ಅನುಭವಿಸಿದ್ದಾರೆ, ಈ ರಾಮನೇ ಅವರಿಗೆ ಹೇಗೆ ಸರ್ವಸ್ವವಾಗಿದ್ದ ಅನ್ನೋದನ್ನು ನಾವು ಈ ಘಟನೆಯಿಂದ ತಿಳ್ಕೋಬಹುದು. ಹಾಗಾಗಿ ಶ್ರೀರಾಮನ ವಿಶೇಷತೆ, ಶ್ರೀ ಸಮರ್ಥರ ವಿಶೇಷತೆ ಮತ್ತು ಶ್ರೀಧರರ ವಿಶೇಷತೆ ಇವೆಲ್ಲವೂ ಕೂಡ ಸಜ್ಜನಗಡದಲ್ಲಿ ಈ ಘಟನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಶ್ರೀಧರರೊಳಗಿಂದ ಫಲಿತವಾಗಿ ಆ ವೃದ್ಧರಿಗೆ ಅವರ ಜೀವನವನ್ನೇ ಧನ್ಯವನ್ನಾಗಿ ಮಾಡಿಸಿತ್ತು ಅನ್ನೋದಾಗಿ ನಾವು ತಿಳ್ಕೊಂಡ್ರೆ ಈ ಶ್ರೀಧರರು ಆಗಲೇ ಈ ರಾಮನಾಮದ ಭಕ್ತಿಯಿಂದ ಎಷ್ಟು ಮಹಾತ್ಮರಾಗಿ ಸಿದ್ಧಗೊಂಡಿದ್ರು ಅನ್ನೋದನ್ನು ನಮ್ಮಲ್ಲೇ ನಾವು ತಿಳ್ಕೋಬಹುದಾಗಿದೆ. ಮತ್ತೆ ಈ ಶ್ರೀಧರರ ಮಹಿಮೆಯನ್ನು ಸಾರುವಂತಹ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ರಾಮನೆನ್ನಲು ಭವ ಬಂಧ ಕಳೆಯುವುದು, ರಾಮನೆನ್ನಲು ಜ್ಯೋತಿ ಬೆಳಗುವುದು, ರಾಮನೆಂದರೆ ತನ್ನ ಅರಿವು ಮೂಡುವುದು, ಆತ್ಮ ರಾಮನೆ ತಾನೆಂಬುದು ಹೊಳೆಯುವುದು. ಶ್ರೀರಾಮ ರಾಮ ಜಯ ರಾಮ.